ಏನು ಸರ್ಕಾರದ ಪರಿಸ್ಥಿತಿ ಏನು ಕೆಟ್ಟಿದೆ? ಮುಖ್ಯಮಂತ್ರಿ ಮನೆಗೆ ಕಾಫಿ ಟೀಗೇನೆ 200 ಕೋಟಿ ಖರ್ಚು ಮಾಡಿದ್ದಾರೆ. ಒಂದು ದಿನಕ್ಕೆ 11 ಲಕ್ಷ ಖರ್ಚು ಮಾಡ್ತಾರಂತೆ. 11 ಲಕ್ಷ ರೂಪಾಯಿ ಕಾಫಿ ಯಾವ ಪುಣ್ಯಾತ್ಮ ಕುಡಿತಾನೋ, ಅದು ಯಾವ ಕಾಫಿ ತರಿಸ್ಕೊಡ್ತಾರೋ ನಂಗೆ ಗೊತ್ತಿಲ್ಲ. ಅದೇನು ವಿಶೇಷವಾದ ಇನ್ಯಾವ ಕಾಫಿ ತರಿಸ್ಕೊಡ್ತೀರೋ? ಯಾವುದ್ರಲ್ಲಿ ಈಗ ಹೆಲಿಕಾಪ್ಟರ್ ಓಡಾಟ ಕಡಿಮೆ ಆಗಿಲ್ಲ, ಮಂತ್ರಿಗಳಿಗೆ ಹೊಸ ಕಾರು, ಅವ್ರ ಖರ್ಚು ಕಡಿಮೆ ಆಗಿಲ್ಲ. ಆ ಬಡಪಾಯಿ ದುಡ್ಕೊ ತಿನ್ನೋ KSRTC ಅವ್ರಿಗೆ ಯಾಕ್ರಿ ಸಂಯಮದ ಪಾಠ ಹೇಳ್ತೀರಿ? ಸಂಯಮದ ಪಾಠ ನೀವು ವಹಿಸ್ಬೇಕಾಗಿದ್ದು ಸಂಯಮದ ಪಾಠನ. ಈಗ ಇತ್ತೀಚೆಗೆ 2 ವರ್ಷ ಪೂರ್ಣ ಆದಾಗ ಎಂಥ ಸಮಾವೇಶ, ಅದು ಸಾಧನಾ ಸಮಾವೇಶ ಅಂತ ಮಾಡಿ ಸರ್ಕಾರಿ ದುಡ್ಡಲ್ಲಿ ಜನಿಗೆ 300-400 ಕೊಟ್ಟು ಕರ್ಕೊಂಬಂದ್ರಿ. ಅದನ್ನ ಕಡಿಮೆ ಮಾಡಲಿಲ್ಲ. ಯಾಕೆಂದರೆ ನಿಮ್ಮ ಮೂತಿ ನೋಡಿ ಜನ ಬರಲ್ಲ, ಕಾಸು ಕೊಟ್ಟರು ಮಾತ್ರ ಬರ್ತಾರೆ ಅನ್ನೋದು ಕನ್ಫರ್ಮ್ ಮಾಡ್ಕೊಂಡು ನೀವು ಅದು ಅವರಿಗೆ 300-400 ದುಡ್ಡು ಕೊಟ್ಟು ಒಂದೊಂದು ಸಮಾವೇಶಕ್ಕೆ ಕೋಟಿ ದುಡ್ಡು ಖರ್ಚು ಮಾಡಿದ್ರಿ. ನಿಮಗಿಲ್ದೇ ಇರೋ ಸಂಯಮದ ಪಾಠ ಆ ದುಡ್ದು ತಿನ್ನುವಂಥ ಜೀತದ ಆಳುಗಳ ರೀತಿಯಲ್ಲಿ ಕೆಲಸ ಮಾಡುವಂಥ ಆ ನೌಕರರಿಗೆ ಯಾಕ್ರಿ ಪಾಠ ಹೇಳ್ತೀರಿ ನೀವು? ಅವರಿಗೆಲ್ಲ ಪಾಠ ಹೇಳಬೇಕಾಗಿರೋದು ನೀವು, ಪಾಠ ಕಲ್ತ್ಕೋಬೇಕಾದವರು ನೀವು. ಅವ್ರಿಗೆ ಪಾಠ ಹೇಳ್ತಾ ಇದ್ದೀರಿ. ನೀವು ಯಾವುದನ್ನು ಉಳಿಸಿದಿರಿ ಹೇಳಿ? ಯಾವ ಖರ್ಚನ್ನು ಉಳಿಸಿದಿರಿ? ಇಲ್ಲಿ ಯಾವುದನ್ನು ಉಳಿಸಿದಿರಿ? ಅವ್ರಿಗೆ ಯಾಕೆ ಪಾಠ ಹೇಳ್ತೀರಿ? ಅವ್ರಿಗೇನು ನ್ಯಾಯವಾಗಿ ಕೊಡಬೇಕು ಕೊಡಿ, ಅದನ್ನು ಅವ್ರಿಗೆ ಪಾಠ ಹೇಳಬೇಡಿ ನೀವು. ಹಾಂ, ಅದು ಬೇರೆ ಒಂದು ಶೋ ಮಾಡಿದ್ರು. ಬಸ್ ಹತ್ತು ಕೂತ್ಕೊಂಡು ಏನು ದಿನ ಬಸ್ಸಲ್ಲೇ ಓಡಾಡ್ತಾರೆ ಅನ್ಬೇಕು ಜನ, ಇವರೇ ಬಸ್ಸಲ್ಲಿ ಓಡಾಡ್ತಾರೆ ಅನ್ಬೇಕು. ಹಳ್ಳಿಲಿ ಜನ ಬಸ್ ಇಲ್ದಂಗೆ ಆಗಿದ್ದಾವೆ ಅಂತ ಶಾಪ ಆಗ್ತಿದ್ದಾರೆ ಸರ್ಕಾರಕ್ಕೆ. 500 ಕೋಟಿ ಟಿಕೆಟ್ ನಾನೇ ಹರಿದು ಕೊಡ್ತೀನಿ ಅಂತ ಹರಿದು ಕೊಟ್ರಿ. ನೀವೇ ಹರಿದು ಕೊಟ್ರಿ, ನೀವೇ ಈಗ ಸಮಸ್ಯೆ ಬಗೆಹರಿಸಿ, ನೀವೇ ಹರಿದು ಕೊಟ್ಟಿದ್ರಲ್ವ ಎಲ್ಲರಿಗೂ. ಆ ಪ್ರಚಾರ ತಗೊಳಕ್ಕೆ ಬರುತ್ತೆ. ಈ ಜನರ ನ್ಯಾಯಯುತ ಬೇಡಿಕೆ ಈಡೇರ್ಸಕ್ಕೆ ಬರಲ್ವ ನಿಮಗೆ? ಈಡೇರಿಸ್ಬೇಕು. ನಾಟಕಬಾಜಿ ಬಿಟ್ಬಿಡಿ, ನಾಟಕ ಆಡೋದು ಬಿಡಿ, ನಾಟಕ ಆಡೋದು ಬಿಟ್ಟು ನ್ಯಾಯಯುತವಾದ ಬೇಡಿಕೆ ಈಡೇರಿಸಿ. ನಷ್ಟಕ್ಕೆ ಕಂಡಕ್ಟರ್ ಡ್ರೈವರ ಕಾರಣ? ಪರ್ಚೇಸಿಂಗಲ್ಲಿ ಲೂಟಿ ಹೊಡೆಯೋರು ಕಂಡಕ್ಟರ್ ಡ್ರೈವರ? ಯಾರು ಕಾರಣ ನಷ್ಟಕ್ಕೆ? ನಷ್ಟಕ್ಕೆ ಕಾರಣ ಜವಾಬ್ದಾರಿ ಹೊತ್ಕೊಳ್ಬೇಕಾಗಿರ್ತಕ್ಕಂಥ ಸಾರಿಗೆ ಸಚಿವರು. ನಷ್ಟಕ್ಕೆ ಜವಾಬ್ದಾರಿ ಹೊತ್ಕೊಳ್ಬೇಕಾಗಿರೋದು MD. ನಷ್ಟಕ್ಕೆ ಜವಾಬ್ದಾರಿ ಹೊತ್ಕೊಳ್ಬೇಕಾಗಿರೋದು DC ಮಟ್ಟದ ಅಧಿಕಾರಿಗಳು, ಅಂದರೆ KSRTC DC ಮಟ್ಟದ ಅಧಿಕಾರಿಗಳು, ಆ ಪರ್ಚೇಸಿಂಗ್ ಮಾಡ್ತಕ್ಕಂಥವ್ರು. ಅಂಥವ್ರು ನಷ್ಟಕ್ಕೆ ಹೊಣೆ ಹೊತ್ಕೋಬೇಕಾಗಿರೋದು ಕಂಡಕ್ಟರ್ ಡ್ರೈವರ್ಗಳಲ್ಲ. ಕಂಡಕ್ಟರ್ ಡ್ರೈವರ್ಗಳು ಅವರು ಕಷ್ಟಪಟ್ಟು ದುಡಿತಾರೆ. ನೀವು ಏನು ಮಾಡ್ಕೊಂಬಿಟ್ಟಿದ್ದೀರಿ? ಜೀತದಾಳುಗಳ ಥರ ಮಾಡ್ಕೊಂಬಿಟ್ಟಿದ್ದೀರಿ. ಅವ್ರು ಜೀತದಾಳುಗಳಲ್ಲ, ಅವರು ಸರ್ಕಾರಿ ಜೀತದಲ್ಲಿರ್ತಕ್ಕಂಥವ್ರಲ್ಲ. ಅವ್ರನ್ನ ಮಾನವೀಯ ನೆಲೆಯಲ್ಲಿ ಪರಿಗಣಿಸಿ ಅವರ ನ್ಯಾಯಯುತವಾಗಿರ್ತಕ್ಕಂಥ ಬೇಡಿಕೆಗಳನ್ನು ಈಡೇರಿಸಿ ಅಂಥೇಳಿ ನಾನು ಆಗ್ರಹಿಸ್ಲಿಕ್ಕೆ ಬಯಸ್ತೇನೆ. ಮತ್ತು ನೀವು BJP ಸರ್ಕಾರ ಅದ್ರ ಕಾರಣ ಅಂತ ಹೇಳಿದ್ರೆ ನಿಮಗೆ ಯೋಗ್ಯತೆ ಇಲ್ಲ ಅಂತ ಜನ ಭಾವಿಸ್ತಾರೆ. ನಿಮ್ಗೆ ಆಳುವ ಯೋಗ್ಯತೆಯೇ ಇಲ್ಲ ಅಂಥೇಳಿ ಈ BJP ಸರ್ಕಾರದ ಕಡೆಗೆ ಬೆಟ್ ಮಾಡಿ ತೋರಿಸಿದ್ರೆ ನಿಮಗೆ ಯೋಗ್ಯತೆ ಇಲ್ಲ ಅಂತ ಜನ ಭಾವಿಸ್ತಾರೆ. ನಿಮಗೆ ರಾಜೀನಾಮೆ ಕೊಟ್ಟು ಹೋಗಿ, ನಾವು ಬಗೆಹರಿಸ್ತೀವಿ. KSRTC ನೀವು ರಾಜೀನಾಮೆ ಕೊಡಿ, ನಮಗೆ ಯೋಗ್ಯತೆ ಇಲ್ಲ ಆಡಳಿತ ನಡೆಸೋದಕ್ಕೆ ಅಂತ ರಾಜೀನಾಮೆ ಕೊಟ್ಟು ಹೋಗಿ, ನಾವು KSRTC ನೌಕರರ ಬೇಡಿಕೆ ಈಡೇರಿಸ್ತೇವೆ, ಅವ್ರ ಕೇಸು ವಾಪಸ್ ತೆಗೆದುಕೊಳ್ತೇವೆ, ಅವರಿಗೆ ಅವ್ರ ಸಮಸ್ಯೆಗಳನ್ನು ಬಗೆಹರಿಸ್ತೇವೆ. ನಿಮಗೆ ಯೋಗ್ಯತೆ ಇಲ್ಲ ಅಂತ ಒಪ್ಕೊಳ್ಳಿ, ರಾಜೀನಾಮೆ ಕೊಟ್ಟು ಹೋಗಿ, ನಾವು ಸಮಸ್ಯೆ ಬಗೆಹರಿಸ್ತೀವಿ. ಚುನಾವಣಾ ಆಯೋಗ ಉಳಿಲಿಲ್ಲ, EVM ಉಳಿಲಿಲ್ಲ, ಈಗ ಸುಪ್ರೀಂ ಕೋರ್ಟು ಉಳಿತಿಲ್ಲ. ಸಂವಿಧಾನ ಪ್ರತಿ ಹಿಡ್ಕೊಂಡು ಅಲ್ಲ, ಸಂವಿಧಾನದ ಆಶಯ ಏನು ಅಂತ ತಿಳ್ಕೊಳ್ಬೇಕು. ನ್ಯಾಯಾಂಗ ಸ್ವತಂತ್ರವಾಗಿರೋದು, ನ್ಯಾಯಾಂಗದ ಮೇಲೆ ನಿಯಂತ್ರಣ ಪಡ್ಕೊಳ್ಳೋ ಪ್ರಯತ್ನ ತುರ್ತು ಪರಿಸ್ಥಿತಿ ಕಾಲದಲ್ಲಿ ನಡೆದಿತ್ತು. ಬದ್ಧತಾ ನ್ಯಾಯಾಂಗ, ಕಮಿಟೆಡ್ ಜುಡಿಷಿಯರಿ ಇರಬೇಕು ಅಂತ ಕಾಂಗ್ರೆಸ್ಸಿಗರು ಅವತ್ತು ಸ್ಟೇಟ್ಮೆಂಟ್ ಕೊಟ್ಟಿದ್ದರು. ಕಮಿಟೆಡ್ ಜುಡಿಷಿಯರಿ ಅಂದರೆ ಯಾರಿಗೆ ಕಮಿಟೆಡು? ಸಂವಿಧಾನಕ್ಕೆ ಕಮಿಟೆಡ್ ಅಲ್ಲ, ಜನರಿಗೆ ಕಮಿಟೆಡ್ ಅಲ್ಲ. ಕಮಿಟೆಡ್ ಜುಡಿಷಿಯರಿ ಆಳುವ ಪಕ್ಷಕ್ಕೆ ಇರಬೇಕು ಅಂತ ಹೇಳಿದರು, ಅವತ್ತಿನ ಆಳುವ ಪಕ್ಷಕ್ಕೆ. ಅವರಿಂದ ಇನ್ನೇನು ನಿರೀಕ್ಷೆ ಮಾಡೋಕ್ಕಾಗತ್ತೆ? ಸರಿಯಾಗಿ ತಪರಾಕಿ ಕೊಟ್ಟಿದೆ. ಬುದ್ಧಿ ಇದ್ದವರಿಗೆ ಅರ್ಥ ಮಾಡ್ಕೊಳ್ತಾರೆ, ಬುದ್ಧಿ ಇಲ್ಲದೆ ಇದ್ದವರು ಇನ್ನೂ ತಮ್ಮ ಹೊಣೆಗೇಡಿತನವನ್ನು ಪ್ರದರ್ಶನ ಮಾಡ್ತಾರೆ. ಸರಿಯಾಗೇ ತಪರಾಕಿ ಕೊಟ್ಟಿದೆ. ನಾನು ಅಂದ್ಕೊಂಡಿದ್ದೆ ಮಹದೇವಪ್ಪನವರು ತಪ್ಪು ರಿಯಲೈಸ್ ಮಾಡಿಕೊಂಡು ಕ್ಷಮೆ ಕೇಳ್ತಾರೆ ಅಂಥೇಳಿ. ಮೈಸೂರಿನ ಉಸ್ತುವಾರಿ ಸಚಿವರು, ಹಿರಿಯ ಸಚಿವರು, ಅಜ್ಞಾನಿಗಳ ಥರ ಮಾತಾಡಿದ್ದಾರೆ, ಇತಿಹಾಸ ತಿರ್ಚೋ ಕೆಲಸ ಮಾಡಿದ್ದಾರೆ.
ಉದ್ದೇಶಪೂರ್ವಕವಾಗಿಯೇ ಕಾಂಗ್ರೆಸ್ಸಿಗರು ಕೆಲವರು ಸುಳ್ಳು ಸುಳ್ಳು ಸುದ್ದಿಯನ್ನು ತಿರುಚಿ ಹೇಳುವಂಥ ಕಾಯಿಲೆ ಅಂಟ್ಕೊಂಡ್ಬಿಟ್ಟಿದೆ ಅವರಿಗೆ. ಈಗಲೂ ಅದೇ ಕೆಲಸ ಮಾಡಿದ್ದಾರೆ, ಇನ್ನೂ ಕ್ಷಮೆ ಕೇಳಿಲ್ಲ. ಮುಖ್ಯಮಂತ್ರಿಗಳು ಮೈಸೂರಿನವರು, ಅವರು ಒಮ್ಮೆ ಮಾತಾಡ್ತಾ ಅವರ ಬಾಲ್ಯದ ನೆನಪುಗಳನ್ನು ಹಂಚಿಕೊಂಡಿದ್ರು. ಅಪ್ಪನ ಹೆಗಲ ಮೇಲೆ ಕೂತ್ಕೊಂಡು ನಾನು ದಸರಾ ನೋಡಿದ್ದೆ, ನಮ್ಮಪ್ಪ ಮೈಸೂರು ಮಹಾರಾಜರು ಅಂಬಾರಿ ಮೇಲೆ ಬರ್ತಿರ್ಬೇಕಾದ್ರೆ ಚಪ್ಪಲಿ ಬಿಟ್ಟು ನಮಸ್ಕಾರ ಮಾಡಿದರು ಅಂತ ಅವರು ಹಂಚ್ಕೊಂಡಿದ್ದನ್ನು ನಾನು ಕೇಳಿದ್ದೆ. ನಿಮ್ಮ ತಂದೆಯವರಿಗೆ ಆ ಗೌರವ ಇತ್ತು ಮೈಸೂರು ಅರಸರ ಬಗ್ಗೆ, ನಿಮಗೇನು ಗೌರವ ಇದೆ? ನಿಮ್ಮ ಮಂತ್ರಿ ಹೀಗೆ ಮಾತಾಡಿದ್ದಾರೆ, ಶಟಪ್ ಅಂತ ಹೇಳೋಂತ ಮಾತಾಡಿದ್ರ ನೀವು? ಕ್ಷಮೆ ಕೇಳಬೇಕು ನೀನು ಅಂತ ಹೇಳಿದ್ರ? ಇಲ್ಲದೇ ಇದ್ದರೆ ರಾಜೀನಾಮೆ ಕೊಡಬೇಕಾಗತ್ತೆ ಅಂತ ಎಚ್ಚರಿಕೆ ಕೊಡೋ ಕೆಲಸ ಮಾಡಿದ್ರ? ಯಾವುದನ್ನೂ ಮಾಡಲಿಲ್ಲ ಅಂತ ಹೇಳಿದ್ರೆ ಅವರ ಹೇಳಿಕೆಯಲ್ಲಿ ನಿಮಗೂ ಆ ಪಾಪದ ಪಾಲು ತಲುಪಲ್ವಾ? ನಿಮಗೂ ನಿಮ್ಮ ಪಾಪದ ಪಾಲು ನಿಮಗೆ ಸಿಗಲ್ವಾ? ಮತ್ತು ಇಷ್ಟಕ್ಕೂ ಅವ್ರು ಹೇಳಿರೋದು ಅದರಲ್ಲಿ ಏನು ಸತ್ಯ ಇದೆ? ಅವ್ರ ರಾಜರು ಪ್ರಜಾಪ್ರತಿನಿಧಿ ಸಭೆ ಕಾನ್ಸ್ಟಿಟ್ಯೂಟ್ ಮಾಡಿ ಪ್ರಜಾಪ್ರಭುತ್ವದ ಆಶಯಗಳಿಗೆ ತಕ್ಕಂತೆ ಆಡಳಿತ ನಡೆಸ್ತಾ ಇದ್ರು. ಇವರು ಪ್ರಜಾಪ್ರಭುತ್ವದಿಂದ ಗೆದ್ದು ಹೋಗಿ ನಾವು ಮರಿ ರಾಜರು ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಆಮೇಲೆ ಅದರಿಂದ ಮುಂದಕ್ಕೆ ಹೋಗಿ ಮೀಸಲಾತಿ